ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಲೈಫ್ ಸ್ಟೋರಿ ನೋಡೋಕ್ಕೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಏನೆಲ್ಲ ಮಾಡ್ತೀನಿ, ಹೇಗಿರ್ತೀನಿ ಅಂತ ಈ ಚಾನಲಲ್ಲಿ ನೀವು ನೋಡ್ಬೋದು. ನಾನು ಇವತ್ತು ಇವ್ರ ಮನೆಗೆ ಫಸ್ಟ್ ಡೇ ಬಂದಿರೋದು. ನಾವು ಅಮ್ಮನ ಹತ್ರದಿಂದ ನನ್ನ ಇಲ್ಲಿ ಕರ್ಕೊಂಬಂದಿದ್ದಾರೆ ಗೈಸ್. ಇವ್ರು ಯಾರಂತ ನಂಗೆ ಇನ್ನೂ ಗೊತ್ತಿಲ್ಲ. ನಂಗೆ ತುಂಬ ಬೇಜಾರಾಗ್ತಾ ಇದೆ, ತುಂಬ ಫೀಲ್ ಆಗ್ತಿದೆ ನಮ್ಮಮ್ಮ ಇಲ್ಲ ಅಂತ. ನಮ್ಮಮ್ಮ, ನಮ್ಮ ಅಣ್ಣ, ನನ್ನ ತಂಗಿ, ತಮ್ಮ ಎಲ್ಲರೂ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಗಾಯ್ಸ್. ಇವರೆಲ್ಲ ಸೇರ್ಕೊಂಡು ನಂಗೊಂದು ಹೆಸರು ಇಡಕ್ಕೆ ಅಂತ ಮಾತಾಡ್ಕೋತಾ ಇದ್ದಾರೆ. ಏನು ಹೆಸರು ಇರ್ತಾರೆ ಅಂತ ವೆಯ್ಟ್ ಮಾಡೋಣ. ಏನೋ ಎಲ್ಲ ಸಿಕ್ಕಾಬಿಟ್ಟು ಡಿಸ್ಕಸ್ ಮಾಡ್ತಿದ್ದಾರೆ ಗೈಸ್, ಆದರೆ ನನ್ನೇ ಕೇಳ್ತಾ ಇಲ್ಲ ಏನು ಹೆಸರು ಇಡಬೇಕು ಅಂತ. ನಾನು ಕೇಳ್ಬಿಟ್ಟು ತಾನೇ ಇವರು ಹೆಸರು ಇಡಬೇಕು. ಅವ್ರಿಗೇನು ಇಷ್ಟ ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡೋಕ್ಕೆ ಜಗಳ ಆಡ್ತಿದ್ದಾರೆ ಗೈಸ್. ಇದಿಡೋಣ, ಅದಿಡೋಣ ಅಂತ. ಫೈನಲಿ ಅಂತೂ ಇಂತೂ ನನಗೆ ಬಂಟಿ ಅಂತ ಹೆಸರಿಟ್ಟಿದ್ದಾರೆ ಗೈಸ್. ಬಂಟಿ ನಂಗೆ ಅದೇಂಟಿ ಅಂತಲೇ ಅರ್ಥ ಆಗಲಿಲ್ಲ. ನಾನು ತೊಗೊಂಬಂದು ಬಾಕ್ಸ್ ಒಳಗಡೆ ಹಾಕ್ಬಿಟ್ರು ಬಂಟಿ ಅಂದ್ಕೊಂಡು. ನನಗೂ ಸುಸ್ತಾಗಿ ಮಲಗಿದೆ. ಬಾಕ್ಸಿಂದ ಈಚೆ ಬರೋಣ ಅಂದರೆ ಬರೋಕ್ಕೆ ಆಗ್ತಿಲ್ಲ. ಮನೇಲೆಲ್ಲ ಸುಸು ಮಾಡಿದೆ ಅಂತ ಬಾಕ್ಸ್ ಒಳಗೆ ಹಾಕ್ಬಿಟ್ಟಿದ್ದಾರೆ ಗೈಸ್. ಈಚೆ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸುಸ್ತಾಗೋಯ್ತು. ಒಂಚೂರು ಹಾಲಾದರೂ ಕುಡಿಯೋಣ, ಎನರ್ಜಿ ಬರಲಿ. ಫುಲ್ಲು ಹೊಟ್ಟೆ ಅಶ್ವಾಗ್ಬಿಟ್ಟಿದೆ. ಚೆನ್ನಾಗಿ ಹಾಲು ಕುಡಿದ್ಬಿಟ್ಟು ಒಂದು ರೌಂಡ್ ವಾಕ್ ಹೋಗ್ಬಿಡ್ಬೇಕು ಗೈಸ್ ಹೊರಗಡೆ. ವಾಕ್ ಹೋಗೋಣ ಅಂತ ಹೋದ್ರೆ ಇವ್ರ ಮನೇನೋ ಮೆಟ್ಲತ್ಬೇಕು, ಇಳಿಬೇಕು. ನಂಗಿನ್ನೂ ಹತ್ತಕ್ಕೂ ಬರ್ತಿಲ್ಲ, ಇಳಿಯೋಕ್ಕೂ ಬರ್ತಿಲ್ಲ ಗೈಸ್. ನಾನೇ ಕಲ್ತ್ಕೊಳ್ಳಿ ಅಂತ ಇವಳು ಎತ್ಕೋತಾನೂ ಇಲ್ಲ ನನ್ನ. ಅಂದರೆ ನಾನು ಬಿಡ್ತೀನಿ ಕಷ್ಟಪಟ್ಟು ಮೆಟ್ಲತ್ತು ಇಳಿದು ಅವ್ರಿಗಿಂತ ಸ್ಪೀಡಾಗಿ ಬಂದು ಸುಸ್ತಾಯ್ತು ಅಂತ ಮಲ್ಕೊಂಬಿಟ್ಟೆ. ಪಾಪ ಪರವಾಗಿಲ್ಲ, ಒಳ್ಳೆ ಜನ ಅನಿಸುತ್ತೆ ಗೈಸ್. ಚೆನ್ನಾಗಿ ನನ್ನ ನೋಡಿಕೊಂಡು ಮಲಗಿಸ್ತಿದ್ದಾರೆ. ಗುಡ್ ನೈಟ್ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಜಾಸ್ತಿ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನನ್ನ ಬಗ್ಗೆ ಕಮೆಂಟ್ ಮಾಡಿ ಗೈಸ್.